ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ಟಿಫನ್ನು ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಎಲ್ಲ ಲಾಗ್ ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ಲಂಚ್ ಬಾಕ್ಸಿಗೆ ನನ್ನ ಮಕ್ಕಳು ಏನು ತೊಗೊಂಡೋಗ್ತಾರೆ ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ತರಕಾರಿ ಕಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು ಟಿಫನ್ ಆಗಿಬಿಟ್ರೆ ಎಲ್ಲ ಮುಗೀತು ಅನ್ನಿಸುತ್ತೆ. ಆಮೇಲೆ ಬೆಳಗ್ಗೆ ಟಿಫನ್ನಿಗೆ ಒಂದು ಏನು ಮಾಡಬೇಕು ಅನ್ನಂಗೆ ಇದಾಗ್ಬಿಡುತ್ತೆ. ಎಲ್ಲರ ಮನೇಲೂ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ. ನಾವು 4 ಜನ ಇದ್ದೀವಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನನಗೆ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ ಅಂತಂದು ನಾವೆಲ್ಲರನ್ನೂ ಕೇಳಿ ಎಲ್ಲರನ್ನೂ ಒಪ್ಪಿಸಿ ಮಾಡೋಷ್ಟೊತ್ತಿಗೆ ಅಲ್ಲೇ ಎಷ್ಟೋ ಟೈಮ್ ಆಗೇ ಬಿಡುತ್ತೆ. ಇಲ್ಲಾಂದರೆ ರಾತ್ರಿಯೇ ಕೇಳಿಟ್ಕೊಂಡ್ರೆ ಬೆಳಗ್ಗೆ ಜಲ್ದಿ ಮಾಡ್ಬೋದು. ನಮ್ಮ ಮನೇಲಿ ಅದಕ್ಕೆ ದೋಸೆ ಹಿಟ್ಟಿತ್ತು, ದೋಸೆನ ಮಾಡ್ತಾಯಿದ್ದೆ. ನಾನು ದೋಸೆ ಹಿಟ್ಟು ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು. ಮತ್ತು ದೋಸೆ ಅಂತ ಕೇಳ್ತಾಯಿದ್ರು, ಅದಕ್ಕೆ ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೀನಿ. ಮಧ್ಯಾಹ್ನ ಸಾಂಬಾರಿಗೆ ಬೇಕಾಗಿತ್ತು, ಅದನ್ನೇ ಕಟ್ ಮಾಡಿ ಮಾಡೋ ಹೊತ್ತಲ್ಲೇ ಎರಡನ್ನೂ ಮಾಡಿಬಿಡ್ತೀನಿ ನಾನು. ಆಮೇಲೆ ಡೈರೆಕ್ಟಾಗಿ ಕುಕ್ಕರಿಗೆ ಹಾಕಿ ಇಟ್ಬಿಟ್ರೆ ಸಾಂಬಾರಿಗೆ ಆಗೋಗ್ಬಿಡುತ್ತೆ. ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ನಾನು ರೆಸಿಪಿ ಮಾಡ್ತಾಯಿಲ್ಲ, ಹಾಗೆ ಮಾಡೋದನ್ನೇ. ಅದಕ್ಕೆ ನಾನು ಏನು ಹೇಳ್ತಾಯಿಲ್ಲ. ರೆಸಿಪಿ ಏನು ಮಾಡಲ್ಲ, ಅದು ಆಲೂಗಡ್ಡೆ ಪಲ್ಯ ಎಲ್ಲರೂ ಮಾಡ್ತಾರೆ, ಅದನ್ನೇನು ಹೇಳೋದಂತಂದು. ಆಲೂಗಡ್ಡೆ ಪಲ್ಯ ಮಾಡಿದ್ಮೇಲೆ ನಾನು ಸ್ವಲ್ಪ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ, ಕೊಬ್ಬರಿ ಎಲ್ಲ ಹುರ್ಕೊತೀನಿ. ನಾನೆಲ್ಲ ಹುರ್ಕೊಂಡೇ ಮಾಡಿಬಿಡ್ತೀನಿ ಚಟ್ನಿ. ಆ ಥರ ಮಾಡಿದರೆ ಚೆನ್ನಾಗಾಗುತ್ತೆ. ಒಂದು ಸಲ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈ ಥರ ಮಾಡಿದರೆ. ನಾನಂದರೆ ಶೇಂಗಾ ಏನು ಹಾಕಿಲ್ಲ ಮತ್ತು ಪುಟಾಣಿನೂ ಹಾಕಿಲ್ಲ, ಬರೀ ಟೊಮೊಟೊ ಕಾಯಿ ಮತ್ತು ಹಸಿಮೆಣಸು, ಕೊಬ್ಬರಿ ಅಷ್ಟೇ ಹಾಕ್ತೀನಿ. ಇದನ್ನೇ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋಬೇಕು, ಚೆನ್ನಾಗಾಗುತ್ತೆ.
ನಮ್ಮದು ದೋಸೆ ಹಂಚು ತಗೊಂಡು ಒಂದು 6 ತಿಂಗಳಿಗೆ ಬೆಂಡಾಗ್ಬಿಡ್ತದೆ. ಯಾಕೋ ಏನೋ ಸರಿಗೆ ಬರಲಿಲ್ಲ ಹಂಚು. ಪಿಜಿಯನ್ ತಗೊಂಡಿದ್ದೆ ನಾನು. ಅದು ಸರಿಗೆ ಬಂದಿಲ್ಲ, ಎಲ್ಲ ಡೊಂಕಾಗಿತ್ತು, ಬೆಂಡಾಗ್ಬಿಡ್ತದೆ ಅದು. ನಾನು ಈ ಥರ ಕಡಲೆಪುಡಿ ಹಾಕ್ತಾಯಿದ್ದೀನಿ ಮೇಲೆ. ಪುಟಾಣಿ ಹಿಟ್ಟಿನ ಕಡಲೆಪುಡಿ. ಇದ್ರ ಮೇಲೆ ಕೆಂಪು ಚಟ್ನಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಖಾರ ನಮ್ಮ ಮನೇಲಿ ಯಾರು ತಿನ್ನಲ್ಲ, ಅದಕ್ಕೆ ಹಾಕಲ್ಲ. ಅದ್ರ ಬದಲು ಈ ಥರ ಪುಟಾಣಿ ಪುಡಿನೇ ಹಾಕಿಬಿಡ್ತೀನಿ ನಾನು. ಎಲ್ಲರಿಗೂ ಹಾಕಲ್ಲ, ನಮ್ಮ ಮಕ್ಕಳಿಗೆ ಅಷ್ಟೇ. ಇದು ಅವರಿಗೆ ಮೇಲೆ ಈ ಥರ ಉದುರಿಸಿ ಕೊಟ್ಟರೆ ತಿಂತಾರೆ ಅವರು. ಇದು ಹಾಕ್ಲೇಬೇಕು ಅವರಿಗೆ. ಇದು ಲಂಚ್ ಬಾಕ್ಸಿಗೆ ಲೆಮನ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವ್ರು ದೋಸೆ ತಿಂದಿದ್ದಾರೆ, ಕಟ್ಕೊಂಡು ಹೋಗಕ್ಕೆ ಒಲ್ಲೆ ಅಂತಂದರು. ಅದಕ್ಕೆ ಮತ್ತೆ ರೈಸ್ ಮಾಡ್ತಾಯಿದ್ದೆ ಅವರಿಗೆ. ಇದು MTR ಪಾಕಿಟ್ ಬರುತ್ತಲ್ಲ, ಅದನ್ನೇ ಮಾಡ್ತಾಯಿದ್ದೀನಿ ನಾನು. ಇದು ಮನೆಯಲ್ಲಿ ನಿಂಬೆಹಣ್ಣು ಹಾಕಿ ಮಾಡ್ತಾರೆ, ಅದೇ ಚೆನ್ನಾಗಿರುತ್ತೆ. ಇವರಿಗೆ ಈ ಥರ ಪಾಕಿಟಿಂದ ಮಾಡಿದ್ರೆ ಇಷ್ಟ ಆಗುತ್ತೆ, ಅದಕ್ಕೆ ಈ ಥರನೇ ಮಾಡ್ತಾಯಿದ್ದೆ. ಇವಾಗ ಒಂಥರ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. 10 ರೂಪಾಯಿ ಕೊಟ್ಟು ಪಾಕಿಟ್ ಯಾವ್ದು ಬೇಕಾದ್ರೂ ತಗೋಬೋದು. ಎಲ್ಲ ಥರದ್ದು ಸಿಗುತ್ತಲ್ಲ, ಟೊಮೊಟೊ ರೈಸ್ ಮತ್ತು ಲೆಮನ್ ರೈಸ್ ಮತ್ತು ಬಿಸಿಬೇಳೆಭಾತ್ ಪೌಡ್ರಿಂದು ಎಲ್ಲದೂ ಸಿಕ್ಬಿಡುತ್ತೆ. 10 ರೂಪಾಯಿ ಕೊಟ್ಟು ಅದನ್ನೇ ತಂದು ಮಾಡಿದರೆ ಜಲ್ದಿ ಇದಾಗ್ಬಿಡುತ್ತೆ. ಇದು ನನ್ನ ಮಗಳಿಗೊಂದು, ಮಗುಗೊಂದು. ಆಕಿ ಟೊಮಟೊ ಅದು ಲೆಮನ್ ರೈಸ್ ಬೇಡ ಅಂತ ಅಂದ್ಲು. ಮತ್ತು ಆಕಿಗೆ ಮೊಸರನ್ನ ಬೇಕಂದ್ಲು, ಮತ್ತು ಆಕಿ ಮೊಸರನ್ನ. ನನ್ನ ಮಗಗೆ ಲೆಮನ್ ರೈಸ್. ನಮ್ಮ ಮನೆಗೆ ಎಷ್ಟು ಗಿರಗತಿ ಮಾಡಬೇಕು, ಹುಡುಗರಿಗೆಲ್ಲ 3 2 ಥರ ಮಾಡಬೇಕು ಇವ್ರಿಗೆ. ತಿನ್ನೋದೇ ಒಂದಿಷ್ಟು, ಅದರಲ್ಲಿ ಇಷ್ಟಿಷ್ಟೇ, ಅದು ಬೇಡ ಇದು ಬೇಡ ಅಂತ ಹೇಳ್ತಾರೆ ಮತ್ತೆ.